ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಬ್ರಾಹ್ಮಣಾದಿ ವರ್ಣಗಳಿಗೆ ಸೇರಿದ ಸ್ತ್ರೀಯರಲ್ಲಿ ಹುಟ್ಟಿದ ಮಕ್ಕಳಿಗೆ ಆಸ್ತಿಯನ್ನು ವಿಭಾಗ ಮಾಡುವ ವಿಧಿಗಳು ಎಂಬ 82ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಕೇಳುತ್ತಾನೆ, ಪಿತಾಮಹ, ನೀನು ಸರ್ವಶಾಸ್ತ್ರಗಳನ್ನು ಬಲ್ಲವನು, ರಾಜಧರ್ಮಗಳಲ್ಲಿ ತಿಳಿದವರಲ್ಲಿ ಮೇಲಾದವನು. ಧರ್ಮಸೂಕ್ಷ್ಮ ವಿಷಯದಲ್ಲಿ ನಿನ್ನಂತೆ ನಮ್ಮ ಸಂಶಯವನ್ನು ನೀಗಿಸತಕ್ಕವರು ಭೂಮಿಯಲ್ಲಿ ಇಲ್ಲ. ನನಗೊಂದು ಸಂದೇಹವುಂಟು, ಅದನ್ನು ನೀನು ಹೊರತು ಬೇರೆ ಯಾರೂ ನೀಗಿಸುವವರಿಲ್ಲ. ಬ್ರಾಹ್ಮಣನಿಗೆ 4 ವರ್ಣಗಳಿಂದಲೂ ಭೋಗಕ್ಕಾಗಿ ಭಾರ್ಯೆಯರಾಗಬಹುದು. ಅಂದರೆ ಬ್ರಾಹ್ಮಣನಾದವನು 4 ವರ್ಣಗಳಲ್ಲಿರುವ ಸ್ತ್ರೀಯರನ್ನು ವಿವಾಹವಾಗಬಹುದೆಂದು ನೀನು ಹೇಳಿದೆ. ಅಂದರೆ ವಿವಾಹವಷ್ಟೇ ಅಲ್ಲ, ಕೆಲವು ಭೋಗಕ್ಕಾಗಿಯೂ ಬಳಸಿಕೊಳ್ಳಬಹುದೆಂಬ ಅರ್ಥದಲ್ಲಿ. ಹೀಗೆ 4 ವರ್ಣದ ಭಾರ್ಯೆಯರಲ್ಲಿಯೂ ಮಕ್ಕಳು ಹುಟ್ಟಿದರೆ ಪೈತೃಕವಾದ ಧನವು ಪಿತೃರೂಪವಾಗಿ, ಅಂದರೆ ಪಿತ್ರಾರ್ಜಿತ ಆಸ್ತಿಯಾಗಿ ಬಂದ ಧನವು ಯಾರಿಗೆ ಸೇರಬೇಕು? ಪಿತೃಧನದಲ್ಲಿ ಯಾರು ಎಷ್ಟೆಷ್ಟು ಧನವನ್ನು ಪಡೆಯುವರು? ಅವರಲ್ಲಿ ಆಸ್ತಿಯ ವಿಭಾಗವು ಹೇಗೆ? ಇದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ. ಯುಧಿಷ್ಠಿರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಂಬ ಈ 3 ದ್ವಿಜರೆನಿಸುವರು. ಬ್ರಾಹ್ಮಣನಿಗೆ ಶಾಸ್ತ್ರೀಯವಾದ ವಿವಾಹವು ಈ 3 ವರ್ಣಗಳಲ್ಲಿ ಮಾತ್ರ ವಿಧಿಸಲ್ಪಟ್ಟಿರುವುದು. ಧರ್ಮ ವಿರುದ್ಧವಾಗಿಯಾಗಲಿ, ಧನದಾಸೆಯಿಂದಾಗಲಿ, ಕೇವಲ ಕಾಮಾತುರದಿಂದಾಗಲಿ ಅವನು ಶೂದ್ರ ಸ್ತ್ರೀಯನ್ನು ವರಿಸಬೇಕೇ ಹೊರತು ಬೇರೆಯಲ್ಲ. ಆದರೆ ಇದು ಆಚಾರದಲ್ಲಿಯೂ ಸ್ಮೃತಿಯಲ್ಲಿಯೂ ಕಾಣುವುದಿಲ್ಲ. ಶೂದ್ರ ಸ್ತ್ರೀಯನ್ನು ತನ್ನ ಹಾಸಿಗೆಯಲ್ಲಿ ಏರಿಸಿಕೊಂಡ ಬ್ರಾಹ್ಮಣನು ಅಧೋಗತಿಗೆ ಬೀಳುವನು. ಅಂಥವನಿಗೆ ಶಾಸ್ತ್ರೋಕ್ತವಾದ ಪ್ರಾಯಶ್ಚಿತ್ತವು ನಡೆಯಬೇಕು. ಆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಸಂತಾನಕ್ಕೂ ಪ್ರಾಯಶ್ಚಿತ್ತವು ಇಮ್ಮಡಿಯಾಗಬೇಕು. ಇನ್ನು ಭಿನ್ನ ವರ್ಣದಲ್ಲಿ ಹುಟ್ಟಿದ ಮಕ್ಕಳಿಗೆ ತಂದೆಯ ಆಸ್ತಿಯು ಹೇಗೆ ವಿಭಾಗಿಸಲ್ಪಡಬೇಕೆಂಬುದನ್ನು ತಿಳಿಸುವೆನು ಕೇಳು. ಬ್ರಾಹ್ಮಣನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಮಗನು ಪಿತೃಧನದಲ್ಲಿ ಸಂಪೂರ್ಣವಾದ ಅರ್ಧ ಭಾಗವನ್ನು ಮತ್ತು ತಂದೆಗೆ ಸೇರಿದ ಉತ್ತಮವಾದ ಹಸು, ಎತ್ತು, ವಾಹನ ಮೊದಲಾದವುಗಳನ್ನು, ಇನ್ನು ತಂದೆಯ ಸ್ವತ್ತಿನಲ್ಲಿ ಪ್ರಧಾನವಾದುದನ್ನು ಹೊಂದಲು ಅರ್ಹನು. ಇದು ಹೊರತು ಉಳಿದ ಆಸ್ತಿಯನ್ನು, ಅಂದರೆ ಅರ್ಧ ಭಾಗವನ್ನು ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ ಕೊಟ್ಟ ಮೇಲೆ ಉಳಿದ ಆಸ್ತಿಯನ್ನು 10 ಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ 4 ಭಾಗಗಳನ್ನು ಬ್ರಾಹ್ಮಣ ಪುತ್ರನೇ ಪಡೆಯಲು ಅರ್ಹನು. ಉಳಿದ 6 ಭಾಗಗಳಲ್ಲಿ ಕ್ರಮವಾಗಿ ಕ್ಷತ್ರಿಯ ಸ್ತ್ರೀಗೆ ಹುಟ್ಟಿದವನಿಗೆ 3 ಪಾಲು, ವೈಶ್ಯ ಭಾರ್ಯೆಯಲ್ಲಿ ಹುಟ್ಟಿದವನಿಗೆ 2 ಪಾಲು ಸೇರತಕ್ಕದ್ದು. ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ ದಾಯಭಾಗದಲ್ಲಿ ಯಾವ ಬಾಧ್ಯತೆಯೂ ಇಲ್ಲವಾದರೂ 10 ಭಾಗವಾಗಿ ವಿಭಾಗಿಸಲ್ಪಟ್ಟ ಆ ಧನದಲ್ಲಿ ಕೊನೆಗೆ ಉಳಿದ 1 ಪಾಲನ್ನು ಮಾತ್ರ ಅವನಿಗೆ ಕೊಡಬಹುದು. ಇದೇ ದಾಯ ವಿಭಾಗ ಕ್ರಮವು. ಆದರೆ ಒಬ್ಬನಿಗೆ ಸಮಾನ ವರ್ಣದ ಸ್ತ್ರೀಯರಲ್ಲಿಯೇ ಹುಟ್ಟಿದ ಮಕ್ಕಳೆಲ್ಲರೂ, ಅಂದರೆ ಎಲ್ಲ ಮಕ್ಕಳು ಕೂಡ ಕ್ಷತ್ರಿಯ ವರ್ಣ, ಅಂದರೆ ಬ್ರಾಹ್ಮಣನಿಗೆ ಬ್ರಾಹ್ಮಣ ವರ್ಣದಲ್ಲಿಯೇ ಹುಟ್ಟಿದ ಮಕ್ಕಳೇ ಆಗಿದ್ದರೆ, ಅಥವಾ ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದ ಮಕ್ಕಳೇ ಆಗಿದ್ದರೆ, ಅಥವಾ ಒಂದು ವೇಳೆ ಶೂದ್ರ ವರ್ಣದಲ್ಲಿ ಹುಟ್ಟಿದ ಸ್ತ್ರೀಯನ್ನೇ ವಿವಾಹವಾಗಿ ಬೇರೆ ವಿವಾಹವಾಗಿಲ್ಲದಿದ್ದರೆ, ಈ ವಿಚಾರ ಏನಿದ್ದರೂ ಕೂಡ ಬಹುಪತ್ನಿತ್ವ ವ್ಯವಸ್ಥೆ ಇದ್ದ ಕಾಲಕ್ಕೆ ಮಾತ್ರವೇ ಅನ್ವಯಿಸುತ್ತದೆ. ಏಕಪತ್ನಿತ್ವ ಇದ್ದಲ್ಲಿ ಎಲ್ಲ ಮಕ್ಕಳು ಒಂದೇ ವರ್ಣದ ಕನ್ಯೆಯಲ್ಲಿ ಹುಟ್ಟಿದ್ದ ಪಕ್ಷದಲ್ಲಿ ಎಲ್ಲರಿಗೂ ಸಮಭಾಗವನ್ನು ಹೊಂದಲು ಅರ್ಹರು. ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ ವಿದ್ಯೆಯ ಅಧಿಕಾರವಿಲ್ಲದುದರಿಂದ ಆ ಬ್ರಾಹ್ಮಣನೆಂದೇ ಎಣಿಸಲ್ಪಡುವನು, ಅಬ್ರಾಹ್ಮಣನೆಂದೇ ಎಣಿಸಲ್ಪಡುವನು. ಇತರ 3 ವರ್ಣದ ಸ್ತ್ರೀಯರಲ್ಲಿ ಬ್ರಾಹ್ಮಣನಿಗೆ ಹುಟ್ಟಿದವನು ದ್ವಿಜನೆನಿಸುವನು. ಈ ಮೇಲಿನ 4 ವರ್ಣಗಳು ಹೊರತು ಲೋಕದಲ್ಲಿ 5ನೆಯ ವರ್ಣವಿಲ್ಲ. ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ ಮೇಲೆ ಹೇಳಿದಂತೆ 10 ಭಾಗವಾಗಿ ವಿಭಾಗಿಸಲ್ಪಟ್ಟ ಧನದಲ್ಲಿ 1 ಪಾಲಿಗೆ ಬಾಧ್ಯತೆ ಇದ್ದರೂ ಅದನ್ನು ತಂದೆಯು ತಾನಾಗಿ ಇಷ್ಟಪಟ್ಟು ಕೊಟ್ಟರೆ ಮಾತ್ರ ತೆಗೆದುಕೊಳ್ಳಬಹುದೇ ಹೊರತು ತಂದೆಯು ಕೊಡದಿದ್ದರೆ ಅವನಿಗೆ ಅದಕ್ಕೂ ಬಾಧ್ಯತೆಯಿಲ್ಲ. ಆದ್ದರಿಂದ ಹಕ್ಕೇ ಇರುವುದಿಲ್ಲ. ಕೇವಲ ದಯಾಗುಣವೇ ಧರ್ಮವೆಂಬುದಕ್ಕಾಗಿ ತಂದೆಯು ಅವನಿಗೆ ಕೊಡಬೇಕಲ್ಲದೆ ಬೇರೆಯಲ್ಲ. ಯಾವಳಲ್ಲಿ ಉಂಟಾದ ಸಂತತಿಯೇ ಆದರೂ ಅದು ಶ್ರೇಯಸ್ಸಿಗೆ ಕಾರಣವೆನಿಸುವುದು. ಒಬ್ಬ ಬ್ರಾಹ್ಮಣನು ಪುತ್ರವಂತನಾಗಿದ್ದರೂ ಇಲ್ಲದಿದ್ದರೂ ತನಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ 10ರಲ್ಲಿ 1 ಪಾಲಿಗಿಂತ ಹೆಚ್ಚಾಗಿ ಕೊಡಬಾರದು. ತಂದೆಯ ಆಸ್ತಿಯಲ್ಲಿ ಕನ್ಯೆಗೆ 4ನೆಯ 1 ಪಾಲು ಸೇರಬೇಕೆಂಬುದು ಧರ್ಮಶಾಸ್ತ್ರದ ವಿಧಿ.
ಗಂಡು ಮಕ್ಕಳು ಯಾರೂ ಇಲ್ಲದಿದ್ದಾಗ ಕನ್ಯೆಯು ತಂದೆಯ ಪೂರ್ಣ ಸ್ವತ್ತಿಗೆ ಅರ್ಹಳೆಂಬುದು ಕೆಲವರ ಮತವು. ಆಗಲೂ ಅವರಿಗೆ ತಂದೆಯ ಆಸ್ತಿಯಲ್ಲಿ ಅರ್ಧ ಭಾಗಕ್ಕೆ ಮಾತ್ರ ಬಾಧ್ಯತೆ ಉಂಟು ಎಂದು ಇನ್ನು ಕೆಲವರ ಮತವು. ಬ್ರಾಹ್ಮಣನಿಗೆ ಅವನ 3 ವರ್ಷಗಳ ಜೀವನಕ್ಕೆ ಬೇಕಾದಷ್ಟು ಹಣಕ್ಕಿಂತ ಅಧಿಕವಾದ ಧನವಿದ್ದರೆ ಅದರಿಂದ ಅವನು ಯಜ್ಞವನ್ನು ನಡೆಸಬೇಕು. ವ್ಯರ್ಥವಾಗಿ ಅವನು ಹಣವನ್ನು ಸೇರಿಸಿಡಬಾರದು. ಬ್ರಾಹ್ಮಣರಿಗೆ ಹೇಳಿರುವುದು, ಪುರುಷನು ತನ್ನ ಪತ್ನಿಗಾಗಿ ತನ್ನ ಧನದಲ್ಲಿ 3,000ಕ್ಕಿಂತಲೂ ಅಧಿಕವಾದ ಭಾಗವನ್ನು ಕೊಡಬಹುದು. ಅವಳು ಪತಿಯಿಂದ ತನಗೆ ಕೊಡಲ್ಪಟ್ಟ ಆ ಧನವನ್ನು ತನ್ನ ಇಷ್ಟ ಬಂದಂತೆ ಅನುಭವಿಸಬಹುದು. ಹೆಂಗಸರಿಗೆ ಪುರುಷನು ಕೊಟ್ಟ ದಾಯಭಾಗ ಮುಂತಾದ ಧನಕ್ಕೆ ಆ ಹೆಂಗಸರ ಅನುಭವವೇ ಫಲವು. ಕನ್ಯೆಯರಿಗೆ ತಂದೆಯ ಆಸ್ತಿಯನ್ನು ಅಪಹರಿಸುವುದಕ್ಕೆ ಬಾಧ್ಯತೆ ಇಲ್ಲ. ಬ್ರಾಹ್ಮಣ ಕನ್ಯೆಗೆ ತಂದೆಯಿಂದ ಕೊಡಲ್ಪಟ್ಟ ದ್ರವ್ಯದಲ್ಲಿ ಬಾಧ್ಯತೆ ಉಂಟು. ಅವಳು ತಂದೆಗೆ ಪುತ್ರಪ್ರಾಯಳೆ. ಧರ್ಮಶಾಸ್ತ್ರವು ಹೀಗೆಯೇ ವಿಧಿಸುವುದು. ಈ ಧರ್ಮವನ್ನೇ ಅನುಸರಿಸಬೇಕು. ಈ ಧರ್ಮವನ್ನು ತಿಳಿದು ಒಬ್ಬನು ವ್ಯರ್ಥವಾಗಿ ಧನವನ್ನು ಸಂಗ್ರಹಿಸಿಡಬಾರದು ಎಂದನು. ಆಗ ತಿರುಗಿ ಯುಧಿಷ್ಠಿರನು ಕೇಳುತ್ತಾನೆ, ಪಿತಾಮಹ, ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಪುತ್ರನಿಗೆ ಸ್ವತ್ತನ್ನು ಕೊಡುವ ಅವಶ್ಯವಿಲ್ಲವೆಂದು ವಿಧಿಸಲ್ಪಟ್ಟಿದ್ದರೆ ಆ ಶೂದ್ರೀ ಪುತ್ರನಿಗೆ ಯಾವ ಸಂದರ್ಭದಲ್ಲಿ 10ನೇ 1 ಪಾಲು ಸ್ವತ್ತನ್ನು ಕೊಡಬೇಕಾಗುವುದು? ಬ್ರಾಹ್ಮಣನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿಯೇ ಹುಟ್ಟಿದವನು ಬ್ರಾಹ್ಮಣನೆನಿಸಿ ಪೂರ್ಣ ಸ್ವತ್ತಿಗೆ ಬಾಧ್ಯನೆಂಬುದರಲ್ಲಿ ಸಂದೇಹವಿಲ್ಲ. ಅದರಂತೆಯೇ ಕ್ಷತ್ರಿಯ ಸ್ತ್ರೀಯಲ್ಲಿ ಮತ್ತು ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಸಂತಾನಕ್ಕೂ ದ್ವಿಜತ್ವವುಂಟು ಎಂಬುದು ಸಿದ್ಧವಷ್ಟೇ. ಹೀಗಿರುವಾಗ ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಸ್ತ್ರೀಯರಲ್ಲಿ ಹುಟ್ಟಿದ ಮಕ್ಕಳಿಗೆ ಕೂಡ ದಾಯಭಾಗದಲ್ಲಿ ತಾರತಮ್ಯವಿರುವುದೇಕೆ? ಎಲ್ಲರೂ ದ್ವಿಜರೇ ಆದರೆ. ಏಕೆಂದರೆ ಆ 3 ಬಗೆಯ ಪುತ್ರರು ಕೂಡ ಬ್ರಾಹ್ಮಣರೇ ಅಲ್ಲವೇ ಎಂದು ನೀನೇ ಹೇಳಿದೆಯಲ್ಲವೇ ಎನ್ನಲು ಭೀಷ್ಮನು ಹೇಳುತ್ತಾನೆ, ಕುಮಾರ, ಲೋಕದಲ್ಲಿ ಪತ್ನಿಯನ್ನು ದಾರರೆಂಬ ಒಂದೇ ಮುಖ್ಯ ಪದದಿಂದ ವ್ಯವಹರಿಸುವರು. ದಾರ ಎಂದರೆ ಪತ್ನಿ ಎಂದು ಅರ್ಥ ಸಂಸ್ಕೃತದಲ್ಲಿ. ಹೀಗೆ ಒಂದೇ ಶಬ್ದದಿಂದ ವ್ಯವಹರಿಸಿದರೂ ಅದರಲ್ಲಿ ಬಹಳ ವಿಶೇಷಗಳುಂಟು. ಒಬ್ಬನು ಮೊದಲು ಬೇರೆ 3 ವರ್ಣದ ಕನ್ಯೆಯರನ್ನು ವಿವಾಹ ಮಾಡಿಕೊಂಡು ಆಮೇಲೆ ಕೊನೆಗೆ ಬ್ರಾಹ್ಮಣ ಜಾತಿಯ ಹೆಣ್ಣನ್ನು ವಿವಾಹವಾದರು ಆ ಬ್ರಾಹ್ಮಣ ಜಾತಿಯ ಕನ್ಯೆಯೇ ಅವನಿಗೆ ಜ್ಯೇಷ್ಠ ಪತ್ನಿ ಎಂದು ಭಾವಿಸಿ ಇತರರು ಅವಳನ್ನು ಪೂಜಿಸಬೇಕು. ಆ 4ರಲ್ಲಿ ಅವಳಿಗೆ ಪ್ರಾಧಾನ್ಯವು. ಆ ಬ್ರಾಹ್ಮಣ ಪತ್ನಿ ಇರುವಾಗ ಪುರುಷನಿಗೆ ಸ್ನಾನ, ಅಲಂಕಾರ, ದಂತಧಾವನ, ಅಭ್ಯಂಗನ, ಹವ್ಯ ಕವ್ಯಗಳನ್ನು, ಗೃಹಸ್ಥ ಧರ್ಮಕ್ಕೆ ಬೇಕಾದ ಇತರ ಕಾರ್ಯಗಳನ್ನು ಇತರ ವರ್ಣದ ಪತ್ನಿಯರು ನಡೆಸಬಾರದು. ಇದು ಬಹುಪತ್ನಿತ್ವ ವ್ಯವಸ್ಥೆ ಆಚರಣೆಯಲ್ಲಿ ಇದ್ದ ಕಾಲಕ್ಕೆ ಸೇರಿದ್ದು. ಆದ್ದರಿಂದ ಇದನ್ನು ಈಗಿನ ಕಾಲಕ್ಕೆ ತಂದಿಟ್ಟುಕೊಂಡು ಇಲ್ಲಿ ಬ್ರಾಹ್ಮಣರಿಗೆ ಪಕ್ಷಪಾತ ಮಾಡಿದ್ದಾರೆ ಎಂದು ಹೇಳುವುದು ವ್ಯರ್ಥ ತರ್ಕವಾಗುತ್ತದೆ. ಈ ಕಾರ್ಯಗಳನ್ನೆಲ್ಲ ಬ್ರಾಹ್ಮಣನಿಗೆ ಬ್ರಾಹ್ಮಣ ಜಾತಿಯ ಪತ್ನಿಯೇ ನಡೆಸಬೇಕು. ಅವಳೇ ಗಂಡನಿಗೆ ಅನ್ನ, ಪಾನ, ಪುಷ್ಪಾಭರಣ, ಗಂಧಗಳನ್ನೆಲ್ಲ ಒಪ್ಪಿಸಬೇಕು. ಮನುಧರ್ಮಶಾಸ್ತ್ರದ ವಿಧಿಯೂ ಇದೆ. ಹಾಗಿಲ್ಲದೆ ಒಬ್ಬನು ಕಾಮವಶನಾಗಿ ಇದಕ್ಕೆ ವಿರುದ್ಧವಾಗಿ ನಡೆದರೆ, ಅಂದರೆ ಬೇರೆ ವರ್ಣದ ಸ್ತ್ರೀಯಿಂದ ತನಗೆ ಬೇಕಾದ ಆಚಾರಗಳನ್ನೆಲ್ಲ ನಡೆಸಿದರೆ ಅವನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಚಂಡಾಲನೆಂದೇ ಪೂರ್ವಿಕರಿಂದ ನಿಂದಿಸಲ್ಪಡುವನು. ಇದರ ಮುಖ್ಯ ಉದ್ದೇಶ, ಒಬ್ಬ ಬ್ರಾಹ್ಮಣ ಜಾತಿಯ ಪುರುಷನು ಆತ ದ್ವಿಜನಾಗಿದ್ದು ವೇದಾಧ್ಯಯನ ಮಾಡಿದವನಾಗಿದ್ದರೆ ಮುಖ್ಯತಃ ಬ್ರಾಹ್ಮಣ ವರ್ಣದ ಸ್ತ್ರೀಯನ್ನೇ ಮದುವೆಯಾಗಿ ಆಕೆಯಲ್ಲಿಯೇ ಸಂತಾನವನ್ನು ಪಡೆದು ಆ ಸಂತಾನಕ್ಕೂ ಕೂಡ ವೇದಾಧ್ಯಯನವನ್ನು ಮಾಡಿಸಿ ವೇದವನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಿ ಶ್ರುತಿ ಅಂದರೆ ಕೇಳುವಿಕೆಯಿಂದಲೇ ಮುಂದುವರಿಯುವಂತಹ ವೇದವನ್ನು ತಲತಲಾಂತರಗಳಿಗೆ ರಕ್ಷಿಸಿಡಬೇಕು. ಇದು ಮುಖ್ಯ ಉದ್ದೇಶ. ಕಾರಣಾಂತರದಿಂದಾಗಿ ಕಾಮಾತುರನಾಗಿಯೋ ಬೇರೆ ಯಾವ ಆಶೆಯಿಂದಲೋ ಅಥವಾ ಸಮಾಜದಿಂದ ನಿರ್ಬಂಧಿಸಲ್ಪಟ್ಟೋ ಆತ ಏನಾದರೂ ಬೇರೆ ವರ್ಣದ ಸ್ತ್ರೀಯನ್ನು ವಿವಾಹವಾದರೆ ಅದರಿಂದ ವೇದ ಸಂತತಿಯನ್ನು ಅಂದರೆ ವೇದವನ್ನು ಮುಂದಿನ ತಲೆಮಾರಿಗೆ, ಜ್ಞಾನವನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲವಲ್ಲ. ಏಕೆಂದರೆ ಕ್ಷತ್ರಿಯ ಕನ್ಯೆಯಲ್ಲಿ ಆತ ಮಗುವನ್ನು ಪಡೆಯಬಹುದು. ಕಾರಣವೇನಿರಬಹುದು? ಬಹುಶಃ ಯಾವ ರಾಜನೋ ಅಥವಾ ಮುಂದೆ ಅಧಿಕಾರಿಯಾಗಬೇಕಾದವನೋ ಇಲ್ಲದೆ ಹೋದಾಗ ಆ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಆತ ಆ ಕ್ಷತ್ರಿಯ ಸ್ತ್ರೀಯೊಡನೆ ಸೇರಿ ಆಕೆಯಲ್ಲಿ ಮಕ್ಕಳನ್ನು ಹುಟ್ಟಿಸಬಹುದು. ಪುರಾಣದಲ್ಲಿ ಇಂತಹ ಹಲವು ಸನ್ನಿವೇಶಗಳನ್ನು ಕಾಣುತ್ತೇವೆ. ಅಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಆ ಕ್ಷತ್ರಿಯ ಪುತ್ರನು ತನ್ನ ತಂದೆಯಾದ ತನ್ನ ಬ್ರಾಹ್ಮಣ ತಂದೆಯಿಂದ ಯಾವ ದಾಯಭಾಗವನ್ನು ನಿರೀಕ್ಷಿಸುವುದಿಲ್ಲ. ಆತನಿಗೆ ತಾನು ಯಾರ ಮಗನಾಗಿ ಆ ಕ್ಷತ್ರಿಯ ಕನ್ಯೆಯ ಮಗನಾಗಿ ಹುಟ್ಟಿರುತ್ತಾನಲ್ಲ ಆ ಕಡೆಯಿಂದಲೇ ಆತನಿಗೆ ಬೇಕಾದಷ್ಟು ಇರುತ್ತದೆ. ಅದೇ ರೀತಿ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟುವ ಮಗನೂ ಕೂಡ ತನ್ನ ಮಾತಾಮಹರಿಂದಲೇ ಸಾಕಷ್ಟು ಆಸ್ತಿಯ ಅವಕಾಶವಿರುತ್ತದೆ. ಆದ್ದರಿಂದಲೇ ಇಲ್ಲಿ ಅವರಿಗೆ
ಬ್ರಾಹ್ಮಣ ತಂದೆಯ ದಾಯಭಾಗವನ್ನು ಹೇಳಲಾಗಿರುವುದಿಲ್ಲ. ಇನ್ನು ಶೂದ್ರ ಸ್ತ್ರೀಯನ್ನು ಬ್ರಾಹ್ಮಣನು ತನ್ನ ಭೋಗಕ್ಕಾಗಿ ಕಾಮಾತುರನಾಗಿ ಬಳಸಿಕೊಳ್ಳುವುದು ಶುದ್ಧ ಅಧರ್ಮ ಎನಿಸುತ್ತದೆ. ಇದನ್ನು ಶಾಸ್ತ್ರ ಸಂಪೂರ್ಣವಾಗಿ ನಿಷೇಧಿಸಿದೆ. ಈ ನಿಷೇಧವನ್ನು ಬಲವಾಗಿ ಹೇರುವ ಸಲುವಾಗಿ, ಅಂದರೆ ಇಲ್ಲಿನ ಮುಖ್ಯ ಉದ್ದೇಶವೇ ವೇದಗಳು ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಲ್ಪಡಬೇಕು. ಅದೇ ಆ ಉದ್ದೇಶವನ್ನಿಟ್ಟುಕೊಂಡೇ ಇಷ್ಟೆಲ್ಲವನ್ನು ಹೇಳುತ್ತಿರುವುದು. ಅಂದರೆ ಕಾಮವಶನಾಗಿ ಇದಕ್ಕೆ ವಿರುದ್ಧವಾಗಿ ನಡೆದರೆ ಅವನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಚಂಡಾಲನೆಂದೇ ಪೂರ್ವಿಕರಿಂದ ನಿಂದಿಸಲ್ಪಡುವನು. ಬ್ರಾಹ್ಮಣ ಕ್ಷತ್ರಿಯ ಸ್ತ್ರೀಯರಲ್ಲಿ ಜನಿಸಿದ ಮಕ್ಕಳು ಸಮಾನವೆನಿಸಿದರು. ಈ ಇಬ್ಬರಲ್ಲಿಯೂ ಆ ಎರಡು ವರ್ಣಗಳಿಗೆ ಇರುವ ವ್ಯತ್ಯಾಸವು ಇದ್ದೇ ಇರುವುದು. ಕ್ಷತ್ರಿಯ ಸ್ತ್ರೀಯು ಬ್ರಾಹ್ಮಣ ಸ್ತ್ರೀಗೆ ಸಮಾನವೆನಿಸಲಾರಳು. ಅಂದರೆ ಅವರ ಸ್ವಭಾವಗಳಲ್ಲಿ ವ್ಯತ್ಯಾಸ ಇದ್ದೇ ಇರುವುದು. ಆದುದರಿಂದ ಬ್ರಾಹ್ಮಣನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಮಗನೇ ಜ್ಯೇಷ್ಠನೂ ಪ್ರಧಾನನೂ ಎನಿಸುವನು. ಪಿತೃಧನದಲ್ಲಿ ಅವನಿಗೆ ಅಧಿಕ ಭಾಗವು ಸಲ್ಲಬೇಕು. ಅದರಂತೆಯೇ ವೈಶ್ಯ ಸ್ತ್ರೀಯು ಅವಳಲ್ಲಿ ಹುಟ್ಟಿದ ಮಗನು, ಕ್ಷತ್ರಿಯ ಸ್ತ್ರೀಯು ಅವಳಲ್ಲಿ ಹುಟ್ಟಿದ ಮಗನು ಸಮಾನವೆನಿಸಲಾರರು. ರಾಜ ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವುದು, ಸಂಪತ್ತು, ರಾಜ್ಯ, ಭಂಡಾರ, ಸಮುದ್ರಾಂತವಾದ ಭೂಮಿ ಇವೆಲ್ಲವೂ ಕ್ಷತ್ರಿಯರಿಗಾಗಿಯೇ ಏರ್ಪಟ್ಟವು. ಕ್ಷತ್ರಿಯನು ತನ್ನ ಸ್ವಧರ್ಮ ನಿಷ್ಠೆಯಿಂದ ದೊಡ್ಡ ಐಶ್ವರ್ಯವನ್ನು ಅನುಭವಿಸುವನು. ರಾಜನು ದಂಡಧರ ಎನಿಸುವನು, ಎಂದರೆ ಶಿಕ್ಷೆ ರಕ್ಷೆಗಳನ್ನು ಮಾಡತಕ್ಕವನು. ಅವನನ್ನು ಬಿಟ್ಟು ಪ್ರಜೆಗಳಿಗೆ ರಕ್ಷಣೆಗಿಲ್ಲ. ಅದರಂತೆಯೇ ಬ್ರಾಹ್ಮಣರಲ್ಲಿ ಒಂದು ವಿಶೇಷ ಮಹಿಮೆಯುಂಟು. ಅವರು ದೇವತೆಗಳಿಗೂ ದೇವತೆಗಳೆನಿಸುವರು. ಅವರಲ್ಲಿ ರಾಜನು ಗೌರವದಿಂದ ಪ್ರವರ್ತಿಸಬೇಕು. ಇದು ವೇದಾಧ್ಯಯನ ಮಾಡಿ ಅಧ್ಯಯನಶೀಲನಾದ ಮಹಾಪಂಡಿತನಾದಂತಹ ಬ್ರಾಹ್ಮಣನಿಗೆ ಹೇಳುತ್ತಿರುವುದೇ ಹೊರತು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಲ್ಲ. ರಾಜನಾದವನು ಋಷಿಗಳಿಂದ ವಿಧಿಸಲ್ಪಟ್ಟ ಮತ್ತು ಪುರಾತನ ಕಾಲದಿಂದ ಬಂದ ಧರ್ಮಗಳನ್ನು ತಿಳಿದವನಾಗಿ ಆ ಧರ್ಮವು ಕೆಡದಂತೆ ರಕ್ಷಿಸಬೇಕು. ಪ್ರಜೆಗಳನ್ನು ಸ್ವಧರ್ಮದಿಂದ ರಕ್ಷಿಸಬೇಕು. ಪ್ರಜೆಗಳ ಧನಕ್ಕೂ ಅವರ ಪತ್ನಿಯರಿಗೂ ದುಷ್ಟರಿಂದ ಅಪಾಯವಿಲ್ಲದಂತೆ ನೋಡಿಕೊಂಡು ಪ್ರಜೆಗಳನ್ನು ರಕ್ಷಿಸಬೇಕು. ಎಲ್ಲ ವರ್ಣಗಳಿಗೂ ರಾಜನೇ ರಕ್ಷಕನು. ವೈಶ್ಯ ಸ್ತ್ರೀ ಪುತ್ರನಿಗಿಂತಲೂ ಕ್ಷತ್ರಿಯ ಸ್ತ್ರೀ ಪುತ್ರನು ಮೇಲೆನಿಸುವನು. ಆದುದರಿಂದ ಪಿತೃಧನದಲ್ಲಿ ವೈಶ್ಯ ಪುತ್ರನಿಗಿಂತಲೂ ಕ್ಷತ್ರಿಯ ಜಾತಿಯ ಪುತ್ರನಿಗೆ ಅಧಿಕ ಭಾಗವು ಸಲ್ಲುವುದು ಎಂದನು. ಆಗ ತಿರುಗಿ ಯುಧಿಷ್ಠಿರನು, ತಾತ, ಇದು ಬ್ರಾಹ್ಮಣರ ವಿಷಯವಾಯಿತು. ಇನ್ನು ಇತರ ವರ್ಣದವರ ಭಾಗ ವ್ಯವಸ್ಥೆಯು ಹೇಗೆ ಎನ್ನಲು ಭೀಷ್ಮರು ಹೇಳುತ್ತಾರೆ, ಕುಮಾರ, ಕ್ಷತ್ರಿಯನಿಗೆ ಕ್ಷತ್ರಿಯ ವೈಶ್ಯ ಜಾತಿಯ ಸ್ತ್ರೀಯರನ್ನು ವಿವಾಹವಾಗುವ ಬಾಧ್ಯತೆಯುಂಟು. ಮೂರನೆಯವಳಾಗಿ ಶೂದ್ರ ಸ್ತ್ರೀಯೂ ಇರಬಹುದು. ಆದರೆ ಆಚಾರದಲ್ಲಿಯೂ ಶಾಸ್ತ್ರದಲ್ಲಿಯೂ ಇದನ್ನು ನಾವು ಕಂಡುದಿಲ್ಲ. ಆ ಕ್ಷತ್ರಿಯನಿಗೆ ಹುಟ್ಟಿದ ಮಕ್ಕಳಿಗೂ ಹಿಂದೆ ಬ್ರಾಹ್ಮಣ ಪುತ್ರರಿಗೆ ಹೇಳಿದ ರೀತಿಯನ್ನೇ ಗ್ರಹಿಸಬೇಕು. ಕ್ಷತ್ರಿಯನ ಸ್ವತ್ತನ್ನು 8 ಪಾಲಾಗಿ ಮಾಡಬೇಕು. ಅದರಲ್ಲಿ 4 ಪಾಲು ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಪುತ್ರನಿಗೆ ಸೇರಬೇಕು. ಅಲ್ಲದೆ ತಂದೆಯ ಬಳಿಯಲ್ಲಿದ್ದ ಯುದ್ಧ ಸಾಧನಗಳು ಆ ಕ್ಷತ್ರಿಯ ಪುತ್ರನಿಗೆ ಸೇರುವುದು. ಅದರಿಂದ ಆಚೆಗೆ ಅದೇ ಕ್ಷತ್ರಿಯನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ 3 ಪಾಲು, ಉಳಿದ 1 ಭಾಗವು ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೂ ಸೇರುವುದು. ಆದರೆ ಆ 1 ಭಾಗವೂ ಕೂಡ ಆ ಶೂದ್ರೀ ಪುತ್ರನಿಗೆ ತಂದೆಯು ಅನುಮತಿಸಿಕೊಟ್ಟದಾಗಿರಬೇಕು. ಇಲ್ಲದಿದ್ದರೆ ಅದಕ್ಕೂ ಅವನಿಗೆ ಬಾಧ್ಯತೆಯಿಲ್ಲ. ವೈಶ್ಯನಿಗೆ ಸ್ವಜಾತಿಯ ಭಾರ್ಯೆಯೊಬ್ಬಳೇ ವಿವಾಹಾರ್ಹಳು. ಎರಡನೆಯವಳು ಶೂದ್ರ ಸ್ತ್ರೀಯಾಗಿರಬಹುದು. ಆದರೆ ಈ ವಿವಾಹವನ್ನು ನಾವು ನೋಡಿದುದೇ ಇಲ್ಲ. ಶಾಸ್ತ್ರದಲ್ಲಿಯೂ ಪ್ರಮಾಣವಿಲ್ಲ. ಒಬ್ಬ ವೈಶ್ಯನು ಸ್ವಜಾತಿಯ ವೈಶ್ಯ ಸ್ತ್ರೀಯಲ್ಲಿಯೂ ಬೇರೊಬ್ಬ ಶೂದ್ರ ಸ್ತ್ರೀಯಲ್ಲಿಯೂ ಪ್ರವರ್ತಿಸತಕ್ಕವನಾದರೆ ಅವರಿಬ್ಬರ ಮಕ್ಕಳಲ್ಲಿ ಭಾಗವ್ಯವಸ್ಥೆಯು ಹೇಗೆಂಬುದನ್ನು ಕೇಳು. ಆ ವೈಶ್ಯನ ಆಸ್ತಿಯನ್ನು 5 ವಿಭಾಗಿಸಿ ಅವುಗಳಲ್ಲಿ 4 ಭಾಗಗಳು ವೈಶ್ಯ ಸ್ತ್ರೀ ಪುತ್ರನಿಗೆ ಸಲ್ಲಿಸಬೇಕು. ಉಳಿದ 1 ಭಾಗವು ಮಾತ್ರ ಶೂದ್ರ ಸ್ತ್ರೀ ಪುತ್ರನಿಗೆ ತಂದೆಯು ತಾನಾಗಿ ಇಷ್ಟಪಟ್ಟು ಕೊಟ್ಟರೆ ಸೇರಬಹುದು. ಇಲ್ಲಿಯೂ ಉದ್ದೇಶವೇನೆಂದರೆ ಕ್ಷತ್ರಿಯ ಪುತ್ರನಾದವನು ಕ್ಷತ್ರಿಯ ಸ್ತ್ರೀಯಲ್ಲಿ ಜನಿಸಿದ ಪುತ್ರನು ಮುಂದೆ ರಾಜ್ಯವನ್ನು ಅಧಿಕಾರವನ್ನು ನಡೆಸುವವನಾಗುತ್ತಾನೆ. ಪ್ರಜೆಗಳ ರಕ್ಷಣೆಯ ಭಾರವನ್ನು ಹೊರುತ್ತಾನೆ, ಜವಾಬ್ದಾರಿಯನ್ನು ಹೊರುತ್ತಾನೆ. ಅದೇ ರೀತಿ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಪುತ್ರನು ಮುಂದೆ ವ್ಯಾಪಾರಾದಿ ವಾಣಿಜ್ಯ ವ್ಯವಹಾರಗಳನ್ನು ಪಶುಸಂಗೋಪನೆಗಳನ್ನು ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ಆದರೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟುವಂತಹ ಪುತ್ರನು ಮುಂದೆ ಇನ್ನಾರೂ ಆತನಿಗೆ ಸಂಬಳ ಕೊಟ್ಟು ಆತನನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಬಹುದು. ಸಂಬಳಕ್ಕಾಗಿ ದುಡಿಯುವವನೇ ಆಗಿಬಿಡುತ್ತಾನೆ. ಆತನು ವೇದಾಧ್ಯಯನವನ್ನು ಮಾಡುವ ಅಧಿಕಾರವನ್ನು ಹೊಂದಿರುವುದಿಲ್ಲ, ವೇದಾಧ್ಯಯನವನ್ನು ಮಾಡಲು ಹೋಗುವುದಿಲ್ಲ. ಇತ್ತ ಯಾವ ಜವಾಬ್ದಾರಿಯನ್ನು ಕೂಡ, ಅಂದರೆ ದೇಶ ರಕ್ಷಣೆಯ ಪ್ರಜೆಗಳ ರಕ್ಷಣೆ ಭಾರ ಇವನ್ನೂ ಹೊಂದುವುದಿಲ್ಲ. ಅದೇ ರೀತಿ ಆತ ಯಾವುದೇ ವ್ಯಾಪಾರ ವ್ಯವಹಾರ ವಾಣಿಜ್ಯ ಪಶುಸಂಗೋಪನೆಗಳಲ್ಲಿಯೂ ತೊಡಗುವುದಿಲ್ಲ. ಬದಲಿಗೆ
ಯಾರು ಹಣವನ್ನು ಕೊಡುತ್ತಾರೋ ಅವರಿಗೆ ತನ್ನ ಕುಶಲ ಕ್ರಿಯೆಯಿಂದ ಕರ್ಮಗಳನ್ನು ಮಾಡುವವನಾಗಿ ಬಿಡುತ್ತಾನೆ. ಆದ್ದರಿಂದ ಆತನ ಆ ರೀತಿಯಾದ ಸಂತತಿಯನ್ನು ಹೆಚ್ಚಿಸಬಾರದು. ಹಾಗೆಂದ ಮಾತ್ರಕ್ಕೆ ಶೂದ್ರರು ಇರಲೇಬಾರದು ಎಂದು ಅರ್ಥವಲ್ಲ. ಸಮಾಜವೆಂದ ಮೇಲೆ ಶೂದ್ರರ ಸಂಖ್ಯೆಯೇ ಹೆಚ್ಚಿರುವುದು ಸಹಜ. ಬ್ರಾಹ್ಮಣರ ಸಂಖ್ಯೆ ಅತ್ಯಂತ ಕಡಿಮೆ ಇರುತ್ತದೆ. ಅಧ್ಯಯನ ಮಾಡುವ ಅಧ್ಯಯನಶೀಲರ ಸಂಖ್ಯೆ ಒಂದು ಸಮಾಜದಲ್ಲಿ ಯಾವ ಸಮಾಜವನ್ನು, ಜಗತ್ತಿನಾದ್ಯಂತ ಯಾವ ಸಮಾಜವನ್ನೇ ತೆಗೆದುಕೊಂಡರೂ ಎಲ್ಲ ಸಮಾಜದಲ್ಲೂ ಅಧ್ಯಯನಶೀಲರಾಗಿ ನಿರಂತರ ಅಧ್ಯಯನವೇ ಸಂಪೂರ್ಣ ಎಂದು ಹಣದ ಆಸೆಯನ್ನೂ ಪಡದೆ ಯಾವ ಸ್ವಾರ್ಥವನ್ನೂ ಇಟ್ಟುಕೊಳ್ಳದೆ ಅಧ್ಯಯನದಲ್ಲೇ ಮುಳುಗಿರುವವರ ಸಂಖ್ಯೆ ಅತ್ಯಂತ ಕಡಿಮೆ ಇರುತ್ತದೆ. ಒಂದು ಸ್ವಲ್ಪ ಆ ಸಂಖ್ಯೆ ಜಾಸ್ತಿ ಇದ್ದರೂ ಆ ಸಮಾಜದಲ್ಲಿ ಸಮೃದ್ಧತೆಯನ್ನು ಕಾಣಬಹುದು. ಅದೇ ರೀತಿ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವಂತಹ, ತನಗಿರುವ ಅಧಿಕಾರವನ್ನು ಯೋಗ್ಯ ರೀತಿಯಲ್ಲಿ ಪಾಲಿಸುವಂತಹ ಕ್ಷತ್ರಿಯರ ಸಂಖ್ಯೆಯೂ ಅಷ್ಟೇ ಕಡಿಮೆ ಇರುತ್ತದೆ. ಅಂತಹ ವ್ಯಕ್ತಿಗಳು ಸ್ವಲ್ಪವೇ ಹೆಚ್ಚಿದ್ದರೂ ಆ ಸಮಾಜದಲ್ಲಿ ಸುಖ ಸಮೃದ್ಧಿಯನ್ನು ಕಾಣಬಹುದು. ಯಾರು ವೈಶ್ಯರಿರುತ್ತಾರೋ ಆ ವೈಶ್ಯರ ಸಂಖ್ಯೆಯೂ ಕೂಡ ಅತ್ಯಂತ ಕಡಿಮೆ. ಎಷ್ಟು ಮಂದಿ ನಿಮಗೆ ವ್ಯಾಪಾರ ವಾಣಿಜ್ಯಾದಿ ವ್ಯವಹಾರಗಳಲ್ಲಿ ತೊಡಗಿಕೊಂಡು ಬೇರೆಯವರಿಗೆ ಕೆಲಸವನ್ನು ಕೊಟ್ಟು, ಬೇರೆಯವರಿಗೆ ಸಂಬಳವನ್ನು ಕೊಟ್ಟು ಕೆಲಸ ಮಾಡಿಸುತ್ತಾ ತಾವು ಆಂಟ್ರಪ್ರೆನ್ಯೂರ್ಸ್ ಆ ರೀತಿ ಎಷ್ಟು ಮಂದಿ ಇರುತ್ತಾರೆ. ಆದ್ದರಿಂದ ಅವರ ಸಂಖ್ಯೆಯನ್ನು, ಆ ದ್ವಿಜರ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಆಗ ಸಮಾಜದಲ್ಲಿ ಸಮೃದ್ಧಿ ಇರುತ್ತದೆ. ನೀವೇ ಗಮನಿಸಿ, ಜಗತ್ತಿನಾದ್ಯಂತ ಯಾವ ಸಮಾಜವೇ ಇರಲಿ, ಎಲ್ಲಿ ಅಧ್ಯಯನಶೀಲರ ಸಂಖ್ಯೆ, ಅವರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರಬೇಕೆಂದಲ್ಲ, ಅಧ್ಯಯನಶೀಲರ ಸಂಖ್ಯೆ ಹೆಚ್ಚಿರುತ್ತದೆ. ಸ್ವಾರ್ಥರಹಿತವಾಗಿ ರಾಜಕಾರಣವಾಗಲಿ ಪ್ರಜೆಗಳ ರಕ್ಷಣೆಯಾಗಲಿ ಮಾಡುವವರ ಸಂಖ್ಯೆ ಹೆಚ್ಚಿರುತ್ತದೆ. ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ ಸ್ವಾರ್ಥದ ಉದ್ದೇಶವೂ, ಹಣ ಮಾಡುವ, ಮತ್ತೊಬ್ಬರಿಗೆ ಮೋಸ ಮಾಡುವ ಉದ್ದೇಶವೂ ಇಲ್ಲದೆ ಸ್ವಾರ್ಥರಹಿತರಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗುವವರ ಸಂಖ್ಯೆ ಹೆಚ್ಚಿರುತ್ತದೆ. ಇವರನ್ನು ಮಾತ್ರವೇ ಉತ್ತಮರಾದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಎಂದು ಹೇಳಲಾಗುತ್ತದೆ. ಹೊರತು ಬಾಕಿಯವರೆಲ್ಲರೂ ಈ ವರ್ಣ ವ್ಯವಸ್ಥೆಯಿಂದಲೇ ಬಾಹಿರರಾಗಿರುತ್ತಾರೆ. ಹಾಗೆಂದ ಮಾತ್ರಕ್ಕೆ ಶೂದ್ರನಲ್ಲಿಯೂ ಕೂಡ ತಾನು ಯಾರಿಗೆ ಕೆಲಸ ಮಾಡುತ್ತಿರುವೆನೋ ಅವರಲ್ಲಿ ನಿಷ್ಠೆಯಿಂದ, ಅವರು ಕೊಡುವ ಹಣಕ್ಕೆ ತಕ್ಕಂತೆ ನಿಷ್ಠೆಯಿಂದ ಅವರಿಗೆ ಒಳ್ಳೆಯದಾಗಲಿ ಎಂದು ತಾನು ಸೇವೆಯನ್ನು ಯಾರು ಕೊಡುತ್ತಾನೋ, ತಾನು ಪಡೆದ ಸಂಬಳಕ್ಕೆ ನಿಷ್ಠೆಯಿಂದ ಯಾರು ದುಡಿಯುತ್ತಾನೋ ಅವನು ಮಾತ್ರವೇ ಶೂದ್ರ. ಹಾಗಿಲ್ಲದವನು ಶೂದ್ರನೂ ಅಲ್ಲ. ಆದ್ದರಿಂದ ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕುತ್ತಿರುತ್ತಾರೋ ಆತ ಬ್ರಾಹ್ಮಣ ಜಾತಿಯಲ್ಲೇ ಹುಟ್ಟಿರಲಿ, ಕ್ಷತ್ರಿಯ ಜಾತಿ, ವೈಶ್ಯ ಜಾತಿ, ಶೂದ್ರ ಜಾತಿ, ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಅವರು ವರ್ಣ ವ್ಯವಸ್ಥೆಯಿಂದಲೇ ಭಾಗ್ಯವಾಗಿರರು. ಅಂಥವರನ್ನೇ ಅಂತ್ಯಜರು, ಅಸ್ಪರ್ಶ್ಯರು ಎಂದು ಕರೆಯುವುದೇ ಹೊರತು ಯಾವುದೇ ಒಂದು ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಂತ್ಯಜರು, ಅಸ್ಪರ್ಶ್ಯರು ಆಗುವುದಿಲ್ಲ. ಯಾರು ಈ ವರ್ಣ ವ್ಯವಸ್ಥೆಯಿಂದಲೇ ಹೊರಗುಳಿಯುತ್ತಾರೋ, ವರ್ಣ ವ್ಯವಸ್ಥೆಯನ್ನು ಅನುಸರಿಸುವುದಿಲ್ಲವೋ ಅಂಥವರೆಲ್ಲರೂ ಅಸ್ಪರ್ಶ್ಯರು ಎನಿಸಿಕೊಳ್ಳುತ್ತಾರೆ. ಆದ್ದರಿಂದ ಇಲ್ಲದಿದ್ದಲ್ಲಿ ಅದಕ್ಕೆ ಅಂದರೆ 3 ವರ್ಣದವರೆಗೆ ಹುಟ್ಟಿದ ಶೂದ್ರ ಸ್ತ್ರೀ ಪುತ್ರನಿಗೂ ಪುತ್ರಧನದಲ್ಲಿ ಈ ಮೇಲೆ ಹೇಳಿದ ಬಾಧ್ಯತೆ ಉಂಟಾದರೂ ತಂದೆಯು ಇಷ್ಟವಿಲ್ಲದೆ ತಾನಾಗಿ ತಂದೆಗೆ ಇಷ್ಟವಿಲ್ಲದೆ ತಾನಾಗಿ ಅದನ್ನು ಅವನು ತೆಗೆದುಕೊಳ್ಳುವಂತಿಲ್ಲ. ಶೂದ್ರನಿಗೆ ಆ ಜಾತಿಯಲ್ಲಿ ಹುಟ್ಟಿದವಳೇ ಭಾರ್ಯೆಯಾಗಲು ಅರ್ಹಳು. ಅದಕ್ಕೆ ಮೇಲಿನ ವರ್ಣದ ಸ್ತ್ರೀಯರು ಅವನಿಗೆ ಭಾರ್ಯೆಯರಾಗಲು ಅರ್ಹರಲ್ಲ. ಇಲ್ಲಿಯೂ ಕೂಡ ಉದ್ದೇಶವು ಅದೇ ಆಗಿರುತ್ತದೆ. ಅದಕ್ಕೆ ಮೇಲಿನ ವರ್ಣದ ಸ್ತ್ರೀಯರು ಅವನಿಗೆ ಭಾರ್ಯೆಯರಾಗಲು ಅರ್ಹರಲ್ಲ. ಆ ಶೂದ್ರನಿಗೆ 100 ಮಂದಿ ಪುತ್ರರು ಹುಟ್ಟಿದ್ದರು. ಆಸ್ತಿಯು ಅವರೆಲ್ಲರಿಗೂ ಸಮಭಾಗವಾಗಿ ಸೇರುವುದು. ಎಲ್ಲ ವರ್ಣಗಳಿಗೂ ಇದೇ ವಿಧಿ ಎಂದರೆ ಒಬ್ಬ ಪುರುಷನಿಗೆ ಸವರ್ಣ ಸ್ತ್ರೀಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೂ ತಾರತಮ್ಯವಿಲ್ಲದೆ ಸ್ವತ್ತಿನಲ್ಲಿ ಸಮಭಾಗವು ಸೇರುವುದು. ಆದರೆ ಹಿರಿಯ ಮಗನಿಗೆ ಜ್ಯೇಷ್ಠಾಂಶವೆಂಬ ಅಧಿಕ ಭಾಗವೊಂದು ವಿಧಿಸಲ್ಪಟ್ಟಿರುವುದು. ಯುಧಿಷ್ಠಿರ, ದಾಯಭಾಗವನ್ನು ಕುರಿತು ಈ ಮೇಲ್ಕಂಡ ವಿಧಿಗಳು ಬ್ರಹ್ಮದೇವನಿಂದಲೇ ವಿಧಿಸಲ್ಪಟ್ಟಿರುವುದು. ಸಮಾನ ವರ್ಣದ ಭಾರ್ಯೆಯರಲ್ಲಿ ಹುಟ್ಟಿದ ಮಕ್ಕಳಿಗೆ ಕೂಡ ದಾಯಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸವುಂಟು. ಏನೆಂದರೆ ಒಬ್ಬನಿಗೆ ಅದೇ ವರ್ಣದ ಹಲವು ಭಾರ್ಯೆಯರಿದ್ದರೆ ಅವರಲ್ಲಿ ಮೊದಮೊದಲು ವಿವಾಹಿತೆಯಾದ ಸ್ತ್ರೀಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಆಮೇಲೆ ವಿವಾಹಿತೆಯಾದ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಅಧಿಕಾಂಶವುಂಟು. ಒಂದೇ ಸ್ತ್ರೀಯಲ್ಲಿ ಹುಟ್ಟಿದ ಪುತ್ರರಲ್ಲಿಯೂ ಜ್ಯೇಷ್ಠಾನುಕ್ರಮವಾಗಿ ದಾಯಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುವುದು ಉಂಟು. ಆದುದರಿಂದ ಮುಖ್ಯವಾಗಿ ಯಾವ ಜಾತಿಯೇ ಆದರೂ ಯಾವ ವರ್ಣವೇ ಆದರೂ ಸಜಾತೀಯ ಭಾರ್ಯೆಯಲ್ಲಿ ಹುಟ್ಟಿದ ಪುತ್ರನು ಮೇಲೆನಿಸುವನು. ಮರೀಚಿ ಪುತ್ರನಾದ ಕಾಶ್ಯಪ ಮಹರ್ಷಿಯು ಇದನ್ನು ಕುರಿತು ಹೀಗೆ ವಿಧಿಸಿರುವನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 82ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.